ಎಲ್ಲಾ ಪೇರೆಂಟ್ಸ್ಗೂ ಒಂದೇ ಒಂದು ಚಿಂತೆ, ಅವರ ಮಗು ಮತ್ತೆ ಅದರ ಫ್ಯೂಚರ್. ಆ ಮಗುವಿನ ಫ್ಯೂಚರ್ಗಾಗಿ ಇಡೀ ಜೀವನಾನೇ ತ್ಯಾಗ ಮಾಡ್ತಾರೆ, ಹಗಲು ರಾತ್ರಿ ಕಷ್ಟಪಡ್ತಾರೆ. ತಮ್ಮ ಅವಶ್ಯಕತೆಗಳಿಗಿಂತ ಮಕ್ಕಳಿಗೆ ಏನ್ ಬೇಕು ಅನ್ನೋದನ್ನ ಮೊದಲು ಯೋಚಿಸ್ತಾರೆ. ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ತಿರೋ ಪೇರೆಂಟ್ಸ್ಗೆ ನನ್ನ ಬಿಗ್ ಸಲ್ಯೂಟ್. ಆದ್ರೆ ಪೇರೆಂಟ್ಸ್, ಒಂದು ಕ್ವೆಶ್ಚನ್ ನಿಮ್ಗೆ, ನಿಮ್ ಮಗುಗೆ ಒಳ್ಳೆ ಫ್ಯೂಚರ್ ಸಿಗೋದಕ್ಕೆ ಬರೀ ಮಾರ್ಕ್ಸ್ ಮಾತ್ರ ಸಾಕ? ಯಾಕೆಂದ್ರೆ ಇವತ್ತಿನ AI ವರ್ಲ್ಡ್ ನಲ್ಲಿ ಯಾವ ಕಂಪ್ನಿ ಬರೀ ಮಾರ್ಕ್ಸ್ ನೋಡಿ ಕೆಲಸ ಕೊಡ್ತಾರೆ ಹೇಳಿ? ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಗೆ ಬರೀ ಮಾರ್ಕ್ಸ್ ಸಾಕಾಗ್ತಾ ಇಲ್ಲ. ಕಾನ್ಫಿಡೆನ್ಸ್, ಕಮ್ಯುನಿಕೇಶನ್, ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಬೇಕು. ಯಾಕೆಂದ್ರೆ ಹಿಂದಿಗಿಂತ ಇವತ್ತು ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗಿದೆ. ಈ ಕಾಂಪಿಟೇಷನ್ ಅಲ್ಲಿ ನಮ್ಮ ಮಕ್ಕಳು ಮುಂದೆ ಬರಬೇಕು ಅಂದ್ರೆ ಪಾಠದ ಜೊತೆಗೆ ಜೀವನದ ಪಾಠಗಳನ್ನ ಕಲಿಬೇಕು. ಆದ್ರೆ ಆ ಜೀವನದ ಪಾಠಗಳನ್ನ ಯಾರು ಕಲಿಸ್ತಾರೆ? ಜೀವನದಲ್ಲಿ ಸೋತು ಗೆದ್ದವರು, ಸಾಧನೆ ಮಾಡಿದವರು, ಸಾವಿರಾರು ಅನುಭವಗಳಿಂದ ಜೀವನವನ್ನ ಕಲಿತವರು, ಅವ್ರು ಹೇಳುವಂತ ಒಂದೊಂದು ಎಕ್ಸ್ಪೀರಿಯನ್ಸ್, ಕಲಿತ ಒಂದೊಂದು ಲೆಸನ್, ಕೊಡೋ ಅಡ್ವೈಸಸ್ ಮಗುವಿನ ಯೋಚನೆಯನ್ನ ಅಷ್ಟೇ ಯಾಕೆ ಜೀವನನೇ ಬದಲಾಯಿಸ್ತಾರೆ. ಅದಕ್ಕಾಗಿನೇ ನಿಮ್ ಮುಂದೆ ನಾವು ತರ್ತಾ ಇದೀವಿ ನೆಕ್ಸ್ಟ್ ಸಿಲೆಬಸ್ ಪಾಡ್ಕಾಸ್ಟ್. ಸ್ಕೂಲಲ್ಲೇನೋ ಮಕ್ಕಳಿಗೆ ಇವತ್ತಿನ ಸಿಲೆಬಸ್ ಕಲಿಸ್ತಾರೆ, ಆದ್ರೆ ನಾಳೆ ಜೀವನಕ್ಕೆ ಬೇಕಾಗಿರುವಂತ ನೆಕ್ಸ್ಟ್ ಸಿಲೆಬಸ್ ಅನುಭವ ಇರುವವರೇ ಕಲ್ಸಕ್ಕಾಗೋದು. ಅದಕ್ಕಾಗಿನೇ ನಮ್ ಜೊತೆ ಡಾಕ್ಟರ್ಸ್, ಆಂಟ್ರಪ್ರನರ್ಸ್, ಎಜುಕೇಶನ್ ಎಕ್ಸ್ಪರ್ಟ್ಸ್ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರು ಬರ್ತಾರೆ. ಅವ್ರ ಹತ್ರ ಬರೀ ನಾನು ಅವರ ಸಕ್ಸಸ್ ಸ್ಟೋರಿ ಮಾತ್ರ ಕೇಳಲ್ಲ, ಬದಲಾಗಿ ಅವರು ಸಾಧನೆ ಮಾಡ್ಲಿಕ್ಕೆ ಅವರ ಹೆತ್ತವರು ಹೇಗ್ ಸಹಾಯ ಮಾಡಿದ್ರು, ಅವ್ರು ಯಾವ ತಪ್ಪುಗಳನ್ನ ಮಾಡಿದ್ರು, ಅದರಿಂದ ಏನ್ ಕಲಿತ್ರು, ನಿಮ್ಮ ಮಕ್ಕಳು ಸಾಧಕರಾಗೋದಕ್ಕೆ ನೀವೇನ್ ಮಾಡ್ಬೇಕು, ಅದು ಅವರ ಫ್ಯೂಚರ್ಗೆ ಹೇಗ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಿಮ್ ಪರವಾಗಿ ನಾನು ಅವ್ರ ಹತ್ರ ತಿಳ್ಕೊತೀನಿ. ಒಬ್ಬ ಪೇರೆಂಟ್ ಆಗಿ ನಿಮ್ಮ ಕನಸು ನಿಮ್ಮ ಮಗು ಜೀವನದಲ್ಲಿ ಗೆಲ್ಬೇಕು ಅನ್ನೋದೇ ಅಲ್ವಾ? ಆ ಕನಸಿನ ಪ್ರಯಾಣದಲ್ಲಿ ನಿಮ್ಮ ಜೊತೆ ಇನ್ನೊಂದು ಹೆಜ್ಜೆ ಇಡುವಂತ ಸಣ್ಣ ಪ್ರಯತ್ನವೇ ನಮ್ಮ ಈ ನೆಕ್ಸ್ಟ್ ಸಿಲೆಬಸ್ ಪಾಡ್ಕಾಸ್ಟ್. ಕೆಲವೊಂದು ಕಾನ್ವರ್ಸೇಷನ್ ಮಗು ಮತ್ತೆ ಪೇರೆಂಟ್ಸ್ ನ ಯೋಚನೆ ಅಷ್ಟೇ ಅಲ್ಲ, ಫ್ಯೂಚರ್ ಅನ್ನೇ ಬದಲಾಯಿಸಬಹುದು. ವೆಲ್ಕಮ್ ಟು ನೆಕ್ಸ್ಟ್ ಸಿಲೆಬಸ್ ಪಾಡ್ಕಾಸ್ಟ್. ನಾಳೆಯ ಜೀವನಕ್ಕೆ ಬೇಕಾಗಿರುವ ನೆಕ್ಸ್ಟ್ ಸಿಲೆಬಸ್ ಇವತ್ತಿನಿಂದನೇ ಶುರುವಾಗಬೇಕು. ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.